ಈ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸು. ಸಾಹೇಬ್ರ ಒಳತ್ನಾರಿ ಬಿಡ್ರಿ ಮಗನ ಬಾಡಿ ಬಿಸಿ ಯಾರಿಗೆ ಊರಿಗೆ ಒಳ್ಳೇದು ಮಾಡ್ಯಾನಂತ ಈ ಮಗನ ಬಾಡಿ ಮೇಲೆ ಇಷ್ಟೊಂದು ಕಾಳಜಿ ತಗರಾಕತ್ತೀರಿ ಸಾಹೇಬ್ರ? ಸೂರ ಒಳ್ಳೇದು ಕೆಟ್ಟದ್ದು ನಮ್ಮ ಕಾನೂನಿಗೆ ಗೊತ್ತಿಲ್ಲ. ಮೊದಲು ಈ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸು. ಆಯ್ತು ಸಾಹೇಬ್ರ, ಇವತ್ತಂತೂ ಯಾವ ಗಾಡಿ ಖಾಲಿ ಇಲ್ಲ. ನಮ್ಮ ಬಡಕನ ಮಂಜಪ್ಪನ ಗಾಡಿ ತುಂಬಿರೋ ಗಾಡಿ ಖಾಲಿ ಇದ್ರ ಅವನ ಕರೆಸಿ ನಮ್ಮ ಈ ಬಿಸಿಗಳದಲ್ಲ ಇವ್ರ ಕುಟಲಿ ಆ ಗಾಡಿಯಾಗ ಎತ್ತಿ ಹಾಕಿಸಿ ನಮ್ಮ ಪ್ಯಾದ್ರಾಜಪ್ಪ ಮಾವ ನಮ್ಮ ಬಡ್ಕರ್ ಸಿಬ್ಬತ್ರಪ್ಪ ಅವನ ಕುಟಲಿ ಹೊರಿಸಿ ಏನು ಕಿಡಿಕೆತರ ಇರ್ಪಣ್ಣ ಜಜ್ಜರ ಸಿದ್ದಪ್ಪದರಲ್ಲ ಅವ್ರ ಕುಟಲಿ ಎತ್ತಲಿ ಹೊಡಿಸಿ ಯಾವ್ದಾರ ಸುಳ್ಗಾಡಕ್ಕೆ ಹೋಗಿ ಸೇರಿಸಿ ಬಂದು ಬಿಡ್ತಾನ್ರಿ. ತಲೆ ಆಟನ ಮಾತನಾಡೋದು ಬಿಟ್ಟು ಮೊದಲು ಈ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸು. ನಾನು ಸ್ವಲ್ಪ ರಾಯ ಅಂತ ಕೆಲಸ ಮಗನ ಮಾವ ಮಗಳ ಕೊಡ್ತಾನೆ ಅಂತಂದು ಹೇಳಿ ಈಗ ಸತ್ತು ಬಿದ್ದಿ ಮಗನ ಜ್ಞಾನ ಹೊತ್ಕೊಂಡು ಹೋಗಿ ಒಗ್ಯವ ನಾನ ಹಾರ್ಯಾಡಲೇ ಮಾವ ಹಾರ್ಯಾಡೀಗ ಎಲ್ಲಿ ಕಳಿಸಿದ್ರ ಬಡಿನ ಹೋಗ್ಬಿಡ್ತೆ. ಎಲ್ಲಿ ಕಳ್ಸಿರಿ ಸಾಹೇಬ್ರ? ಹೋಗ್ಬಿಡ್ತೆ. ಹಿಂಗ್ ಮಾಡಿ ಹೇಳ್ತೀರಿ ನೀವು ಅದನ್ನ ತಗೊಂಡು ಹೋಗಿ ಕೊರಳಿಗೆ ತಾಳಿ ಕಟ್ಟಿ ಈಗ ನಾವು ಹೊಸ ಜೀವನ ನಡೆಸ್ಬೇಕಂತ ಮಾಡೀನಿ. ದೊಡ್ಡ ದೊಡ್ಡ ಬಾರ್ಲಿ ಬಂಗಾರಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಈಗ ನಾವು ಹೊಸ ಜೀವನ ನಡೆಸ್ಬೇಕಂತ ಮಾಡೇನೆ. ಮಾಡ್ತೀಯೋ ಸ್ವಲ್ಪ ಸಮಾಧಾನ ಮಾಡ. ಇಲ್ಲೇ ನಿನ್ನ ಪಕ್ಕನ ವಾತಾವರಣ ಹೆಂಗೈತೆ? ನನಗೆ ತಡ್ಕೊಳ್ಳೋದಂದ್ರ ಆಗೋದಿಲ್ಲ. ದೌಡ ನಿನ್ನ ತಾಳಿ ಕಟ್ಟಿ ಬೇಗ ನಾವು ಹೊಸ ಜೀವನ ನಡೆಸ್ಬೇಕಂತ ಮಾಡೀನಿ. ನಡ್ಸೋಣ ಅದಕ್ಕೆ ಯಾಕ ಚಿಂತಿ? ನಾನ ನಿನ್ನ ಕೈಯಾಗ ಸಿಕ್ಕಿನಿ ಅಂದ ಮ್ಯಾಲೆ ಚಂದಾಗಿ ನಡ್ಸೋಂತಿ. ಬೆಳಗ್ಗೆ 6 ಗಂಟೆಗೆ ಹುಚ್ಚೆ ಇದು ನೋಡಿದ್ರ ಐತೆ ಥಂಡಿ ಹವಾನ. ಇವತ್ತು ತಾಳಿ ಕಟ್ಟಿ 6 ಗಂಟೆಗೆ ಬಾಗಲ್ ಚಿಲಕ ಹಾಕನಂತ. ಅಯ್ಯಯ್ಯೋ, ಹಂಗಾದ್ರೆ ಕುರಿಗಾರದೊಳಗ ನಾವಿಬ್ರು ಮಕ್ಕಳು
ಅದು ಬ್ಯಾಡ ಮತ್ತೆ ಏನ್ ಮಾಡ್ಕೊಳ್ಳು? ಏ ಹುಚ್ಚೆ ಈ ಅಲ್ಲಲೇ ನಾನು ಕುರಿಯಾಗ ನೀನು ಮನ್ಯಾಗ ಅಂದ್ರ ಹೆಂಗಲೇ? ಮತ್ತೆ ಎಲ್ಲಿ ಹೋಗೋಣ? ಎಲ್ಲಾರ ಹೋಗೋಣ, ತಾಳಿ ಕಟ್ಟಿಲ್ಲ. ತಾಳಿ ಕಟ್ಬಿಡ. ನಾನ ತಂದಿದ್ ತಗೋ ಹಾಕ. ಮಾಂಗಲ್ಯಂ ತಂತು ನಾನೇ ಜೀವನ ಹೇತು. ಗಟ್ಟಿ ಮೇಳ ತಾಳಿ ಕಟ್ಟಿಸಿದ ಮ್ಯಾಗ ಹಂಗ ಹೋದ್ರಿ ಹಂಗಲೇ ಒಂದು ಸಾಂಗ. ಮುತು ಮುಖದ ಹುಡುಗಿ ಏನು ಚಂದ ನಿನ್ನ ನಡುಗಿ, ಮುತು ಮುಖದ ಹುಡುಗಿ ಏನು ಚಂದ ನಿನ್ನ ನಡುಗಿ, ಮದುವೆಯಾಗಲೆಂದು ಬಂದಿದೆ ನಿನ್ನ ಪ್ರೀತಿಯಿಂದ ನೋಡು ನಿನ್ನ, ನಿನ್ನ ಪ್ರೀತಿಯಿಂದ ನೋಡು ನಿನ್ನ. ಬಿಟ್ಟು ಹೋಗಬ್ಯಾಡ ನಮ್ಮ ಹಳ್ಳಿ, ಹೋಗಿ ವಾಪಸ್ ಹಳ್ಳಿ. ಬಿಟ್ಟು ಹೋಗಬ್ಯಾಡ ನಮ್ಮ ಹಳ್ಳಿ, ಮುಂದಿನ ವರ್ಷ ವಾಪಸ್ ಹಳ್ಳಿ. ಹೌದಾ? ನಾನು ನೀನು ನೀನು ಏನ್ ಮಾಡಕತ್ತೀಯ? ಇಲ್ಲಿಂದನೇ ಫೋಟೋ ತಗತ್ತೀಯ? ಹೋಗೋಣ ಹನಿಮೂನಿಗೆ. ಎಲ್ಲಿ ಕರ್ಕೊಂಡು ಹೋಗಿ? ಐಶ್ವರ್ಯಕ್ಕೆ ಈ ವೆಂಕಟೇಗೌಡ ಒಬ್ಬನೇ ಒಡೆಯ. ನನ್ನವರು ಎಂಬವರನ್ನು ಒಬ್ಬರ ಬದುಕಲು ಬಿಟ್ಟಿಲ್ಲ ಆ ರಾಯ. ಲೇ ರಾಯ, ನಿಜವಾಗಿ ನನ್ನ ಶ್ರೀಮಂತಿಕೆಯನ್ನು ತಿಳಿದು ಮೇಲೆ ಬರಬೇಕೆಂದಿರುವ ನಿನ್ನನ್ನು ರಾಜರಲ್ಲಿ ರಾಜನಂತೆ ರಾಜಾರೋಷವಾಗಿ
ಮೆರೆಬೇಕೆಂದಿರುವ ನಿನ್ನನ್ನು ಈ ವೆಂಕಟೇಗೌಡನ ಕಾರ್ಯಕ್ಕೆ ಕಾಡನಂತೆ ಅಡ್ಡಾಯಿಸಿ ನನ್ನ ತಮ್ಮನನ್ನು ಕೊಂದೆ, ನನ್ನದೊಂದು ಕಣ್ಣನ್ನೇ ಕಿತ್ತುಕೊಂಡೆ. ಇನ್ನು ನಿನ್ನನ್ನು ಜೀವಂತ ಬಿಡುತ್ತೇನೆಂದು ತಿಳಿದುಕೊಂಡಿರುವೆ ಆ ವಿವೇಕಿ. ಇವತ್ತು ಈ ಭೂಮಿ ಮೇಲೆ ನೀನಿರಬೇಕು, ಇಲ್ಲ ಈ ವೆಂಕಟೇಗೌಡ ಇರಬೇಕು. ರಾಯ, ಹುಡುಕಿ ಕೊಲೆ ಮಾಡಲು ಬರುವೆನೋ ಈ ವೆಂಕಟೇಗೌಡ. ನಿಂತ್ಕೊಮ್ಮವ. ಏಕೆ ರಜನಿ, ಎಡೆ ತುಳಿಸಿಕೊಂಡ ಸೇಡಿನಂತೆ ಕಚ್ಚು ಬರಲು ಹೊರಟ ಈ ಕಾಳಿಂಗ ಸರ್ಪನನ್ನು ಏಕೆ ತಡೆದೆ? ಸೇಡು ಸೇಡು ಅಂತ ಈ ಒಂದು ಜೀವನವನ್ನ ಯಾಕೆ ಹಾಳು ಮಾಡ್ಕೊಳ್ತೀರಾ? ನೋಡಿ, ಮೊದಲು ಈ ಮದುವೆ ಇನ್ವಿಟೇಷನ್ ಕಾರ್ಡನ್ನು ತೆಗೆದುಕೊಳ್ಳಿ. ಮದುವೆಯಾ? ಇನ್ವಿಟೇಷನ್ ಕಾರ್ಡ? ರಜನಿ, ಮತ್ಯಾರದು ಮಾವ? ನನ್ನದೇ. ಏನು ನಿನ್ನ ಮದುವೆನಾ? ಈ ಸುತ್ತ 40 ಹಳ್ಳಿಯಲ್ಲಿ ನಿನ್ನ ಕೊರಳಿಗೆ ತಾಳಿ ಕಟ್ಟುವ ಗಂಡು ಮತ್ಯಾರು ಮಾವ? ಗಂಡು ಗಲಿ ಕರುನಾಡ ಹುಲಿ ಎನಿಸ್ಕೊಂಡು ಶ್ರೀಮಂತರಿಗೆ ಸೆಡ್ ಹೊಡೆದು ಬದುಕುವ ರಾಯಣ್ಣ. ಆ ಬಡ ಬಿಕಾರಿ ರಾಯ ನನ್ನ ಆ ಜನ್ಮ ವೈರಿ ಆದ ಬಡ ಬಿಕಾರಿ ರಾಯ ಈ ರಾಜಮನೆತನದ ರಜನಿಯ ಗಂಡ. ಸಾಯಿಸಿ ಬಿಡುತ್ತೇನೆ. ಮಾವ, ನನ್ನ ಮೇಲೆ ಕೈ ಮಾಡುವ ಅಧಿಕಾರ ನಿನಗಿಲ್ಲ. ಯಾಕಂದ್ರೆ ಈ ಸರ್ವ ಆಸ್ತಿಯು ನನ್ನದು. ನನ್ನ ಆಸ್ತಿಯಲ್ಲಿ ರಾಜನಾಗಿ ಮೆರೀತಿರೋ ನೀನು ನನ್ನ ತಂದೆಯನ್ನು ಕೊಂದು ನನ್ನ ಆಸ್ತಿಯನ್ನು ಕಬಳಿಸಿದ ನೀನು. ಇನ್ನು ಮುಂದೆ ನಿನ್ನ ಆಟ ನಡೆಯುವುದಿಲ್ಲ. ಈ ನನ್ನ ಸರ್ವ ಆಸ್ತಿಯು ನನ್ನ ಗಂಡನಾಗುವ ರಾಯಣ್ಣನಿಗೆ ಸೇರುವುದು ಗ್ಯಾರಂಟಿ. ಆ ತಿಪ್ಪೆ ತಿರುಕರಾಯ ರಾಜಮನೆತನದ ಗಂಡ. ಏ ಬಂಡ ಎಣ್ಣೆ, ಸೋದರ ಮಾವನ ಮಗಳೆಂದು ಮುದ್ದಾಗಿ ಬೆಳೆಸಿ ನನ್ನ ತಮ್ಮನೊಡನೆ ನಿನ್ನ ಮದುವೆ ಮಾಡಿಸಿ ನನ್ನ ಸಹಿ ತೆಗೆದುಕೊಂಡು ಈ ಆಸ್ತಿಗೆಲ್ಲ ಒಡೆಯನಾಗಬೇಕೆಂದರೆ ನಾನು ಆ ರಾಯನಿಗೆ ಹೇಳಿ ನನ್ನ ತಮ್ಮನನ್ನು ನೀನೇ ಕೊಲೆ ಮಾಡಿಸಿ ಈಗ ಆ ರಾಯನನ್ನು ಮದುವೆ ಆಗಲು ಸಿದ್ಧವಾಗಿ ನಿಂತು ಬಂಡ ಎಣ್ಣೆ, ನಿನ್ನನ್ನು ಸಾಯಿಸಿ ಸಂತೋಷ ಪಡ್ತೇನೆ ವಿನಾ ನಿನ್ನನ್ನು ಮದುವೆ ಆಗಲು ಬಿಡುವುದು. ಹೇ ರಜನಿ, ಮಳೆ ಬಂದರೆ ಮೈ ತೊಳಿತಿದೆ, ಬೆಂಕಿ ಹಿಡಿದರೆ ಕೈ ಸುಡುತ್ತದೆ. ಈ ಆಲಮದದ ರಾಯನ ಹೆಂಡತಿ ಆಗುವವನು ಮುಟ್ಟಿದರೆ ನಿನ್ನ ಚಂಡನ ಕತ್ತರಿಸಿ ಹಾಕಬೇಕಾಗುತ್ತದೆ. ಮಗಳೇ ಎತ್ತರ ರಾಯ, ಯಾರಲ್ಲೇ ನಿನ್ನ ಹೆಂಡತಿ? ನಾನೊಬ್ಬನೇ ಇದ್ದೇನೆಂದು ತಿಳಿದುಕೊಂಡು ನನ್ನನ್ನು ಎದುರಿಸಿ ಇವಳ ಕೊರಳಿಗೆ ತಾಳಿ ಕಟ್ಟಿ ಈ ಆಸ್ತಿಗೆಲ್ಲ ಒಡೆಯನಾಗಬೇಕು ಮಾಡಿರು. ಯಾಕೆ ಕಡಿಮೆ ಕುಲಕ್ಕೆ ಆತಿ ಎತ್ತ ಮಾಡಲೇ ಮಗನೇ. ಯಾಕಂದ್ರೆ ಈ ಕರ್ನಾಟಕದಾಗ ಈ ರಾಯಣನ ಹುಡುಗರಂದ್ರೆ ಅವರಿದೆ. ನಿನ್ನ ಎಳ್ಳೆ ಕಡೆಗೆ ತರ ಬಿಡುತ್ತಾರೆ ಮಗನೇ. ಯಾರ ಒಳ್ಳೆ ಮಾತಿನಿಂದ ಹೇಳ್ತೀನಿ, ತಿಳ್ಕೊ. ರೈತರಿಗೆ ಮಾಡಿದ ಮೋಸವನ್ನು ತಿದ್ದಿಕೊಂಡು ರೈತರ ಆಸ್ತಿಯನ್ನು ವಾಪಸ್ ಕೊಡೋ ಒಂದು ಇಲ್ಲ, ಈ ರಾಯನಿನ ಚೆಂಡನ್ನು ಹಾರಿಸಬೇಕಾಗುತ್ತದೆ. ಎತ್ತರ ಮಗನೇ. ರೈತರ ಸಾಮ್ರಾಜ್ಯ ರಾಯ,
ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬೊಬ್ಬರ ಹೆಣವನ್ನು ಕೆಡವಿ ಆ ರೈತರ ಹೆಣದ ಮೇಲೆ ನನ್ನದೇ ಆದ ಒಂದು ಈ ಗೌಡನ ಹೆಣದ ಮೇಲೆ ಆ ರಾಯನ ರೈತರ ಸಾಮ್ರಾಜ್ಯ ಕಟ್ಟುತ್ತೇನೆಂದು ಬಗಳಿದೆಯಾ? ಕತ್ತೆ ಬಿಡುವ, ನಿನ್ನನ್ನು ಸಾಯಿಸಿ ನಿನ್ನ ಹೆಣದ ಸ್ಥಿತಿಗೆ ಈ ರಜನಿಯ ಜೀವನವನ್ನು ಯಮನ ಪಾದಕ್ಕೆ ಅಟ್ಟದಿದ್ದರೆ ನನ್ನ ಹೆಸರು ಗೌಡನೇ ಅಲ್ಲ. ಏ ವೆಂಕಟಗೌಡ, 106 ಜನ ರೈತರ ಆಸ್ತಿಯನ್ನು ಅನ್ಯಾಯದಿಂದ ಹೊಡೆದು ಕಂಡವರಿಗೆಲ್ಲ ಬಂಡನ ನೀನಾಗಿ ಯುವ ರಾಯ ಕನ್ನಡ ನಾಡಿನಲ್ಲಿ ಕ್ರಾಂತಿ ಕುಲದಲ್ಲಿ ಹುಟ್ಟಿದವನು, ಶಾಂತಿ ನೆಲದಲ್ಲಿ ಬೆಳೆದವನ. ಸಾಧ್ಯವಿಲ್ಲ. ಸಾಧ್ಯವಾಗದ ಕೆಲಸವನ್ನು ಸಾಧ್ಯ ಮಾಡಿ ಈ 40 ಹಳ್ಳಿಯಲ್ಲಿ ಕಂಡು ಬಂದವನು ನಾನು. ಈಗ ನನ್ನ ಮನೆಗೆ ಬಂದು ನನಗೆ ನಿಗರಾಡುತ್ತೀಯಾ? ಈ ಸುತ್ತು ಹಳ್ಳಿಯಲ್ಲಿ ಈ ವೆಂಕಟೇಗೌಡನ ಹವ ಹೇಗಿದೆ ಅನ್ನೋದು ಗೊತ್ತಿಲ್ಲ ನಿನಗೆ. ಹವ ಲೇ ವೆಂಕಟೇಗೌಡ, ನಮ್ಮ ಹವ ಅಂತ ವರ್ಣ ಪಂಡಾಚಾರ ಮಾಡಬೇಡ್ರು. ಈ ಹಾಲು ಮೊತ್ತದ ಹವ ಹೇಳ್ತೀನಿ, ಸ್ವಲ್ಪ ಕಿವಿಗೊಟ್ಟು ಕೇಳು. ನಿಮ್ಮ ತಾತ ಮುತ್ತಾತನ ಕಾಲದಿಂದ ಹಿಡಿದುಕೊಂಡು ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ತೀರಿ ಹೋದರೂ ಕೂಡ ಈ ಹಾಲು ಮೊತ್ತದ ಹವ ನಿಲ್ಲಲ್ಲ. ಯಾಕೆಂದರೆ ಈ ಭೂಮಿ ಹುಟ್ಟಿದಾಗಿನಿಂದ ಹಿಡಿದುಕೊಂಡು ಈ ಭೂಮಿ ಮುಳುಗುವವರೆಗೂ ಈ ಹಾಲು ಮೊತ್ತದ ಹವ ಇದ್ದೇ ಇರುತ್ತದೆ. ತಿಳಿದುಕೊಂಡು ಬಾಳಿದರೆ ಒಳ್ಳೆಯದಾಗುತ್ತದೆ, ತಿರುಗಿ ಬಿದ್ದರೆ ಈ ಹಾಲು ಮೊತ್ತದ ಹುಲಿ ಬರುತ್ತದೆ. ಚಕ್ರವರ್ತಿ, ಲೇ ವೆಂಕಟೇಗೌಡ, ಈ ಚಕ್ರವರ್ತಿ ಬರೋವರೆಗೂ ಮಾತ್ರ ನಿಮ್ಮ ಅಂತವ್ರ ಹವ. ಈ ಚಕ್ರವರ್ತಿ ಎಂಟ್ರಿ ಕೊಟ್ಟ ಮೇಲೆ ಈ ಚಕ್ರವರ್ತಿದೇ ಹವ. ಚಕ್ರವರ್ತಿ, ಲೇ ಚಕ್ರವರ್ತಿ, ನಿನ್ನದೇನು ಕೆಲಸ? ಸುಮ್ಮನೆ ಹೊರಟು ಹೋಗೋ, ಇಲ್ಲ ರಾಶಿಯನ್ನು ಹುಟ್ಟಬೇಕಾಗುತ್ತದೆ. ರಾಜ್ಯ ಇದುವರೆಗೂ ನೀನು ಸಾಕಷ್ಟು ಜನ ಕೊಲೆ ಮಾಡಿರಬಹುದು ನಿನ್ನ ದುಡ್ಡ ಅಹಂಕಾರದಿಂದ. ಇವತ್ತು ನಿನಗೆ ಕೊನೆಯ ದಿವಸ. ಭೂಮಿ ತಾಯಿಗೆ ಹೊಂದಿಸಿ ನನ್ನ ತೆಪ್ಪನ್ನು ಮನಸಿ ಬೇಡಿಕೊಳ್ಳು. ಸ್ವರ್ಗದಲ್ಲಿ ಸುಖ ಕೊಡ ಎಂದು ಬೇಡಿಕೊಳ್ಳು. ಲೋಕ ಎರಡನ್ನೂ ಮೆಟ್ಟಿ ನಿಂತ ಈ ಭೂಲೋಕದಲ್ಲಿ ಭಯಾನಕವಾಗಿ ಉದ್ಭವಿಸುತ್ತಿರುವ ಈ ಗೌಡನನ್ನು ಸಾಯಿಸುತ್ತೀಯಾ? ಇವತ್ತು ನಾನು ನಿಮ್ಮಿಬ್ಬರನ್ನ ಎತ್ತದಿದ್ದರೆ ನನ್ನ ಹೆಸರು ಗೌಡ ವೆಂಕಟೇಗೌಡನೇ ಅಲ್ಲ. ಲೇ ವೆಂಕಟೇಗೌಡ, ಭಕ್ತಿ ಎಂದು ಬಂದವರಿಗೆ ಬುದ್ಧಿ ಕೊಟ್ಟು, ಯುಕ್ತಿ ಎಂದು ಬಂದವರಿಗೆ ಬುದ್ಧಿ ಕೊಟ್ಟು, ಜಾತಿ ಧರ್ಮನ ಎಣಿಸಿದೆ ತಾಯಿನಾಡಿಗೆ ಪ್ರಾಣವನ್ನೇ ಕೊಟ್ಟು, ನೀರು ಕೇಳಿದವರಿಗೆ ಹಾಲನ್ನು ಕೊಟ್ಟ ಹಾಲು ಮತದ ಜನಲೇ ನಾವು. ನಮ್ಮ ಮೇಲೆ ಗುಂಡಾರಿಸುವ ಪಟ್ಟಿ ಮಗನೇ, ನೆನೆಸಿಕೊಳ್ಳಲೇ ನಿನ್ನ ಮನೆಯ ದೇವರನ್ನು. ಚಕ್ರವರ್ತಿ, ನನಗೆ ಖಡ್ಗದಿಂದ ಸುಚ್ಚಿ ನನ್ನ ಜೀವನವನ್ನು ತೆಗೆಯಲು ಸಿದ್ಧವಾಗಿ ಬಂದಿರುವ ಆ ಬಚ್ಚ, ನನ್ನ ಜೀವನದ ಜೊತೆಗೆ ನಿಮ್ಮಿಬ್ಬರ ಜೀವವನ್ನು ಹೊತ್ತುಕೊಂಡು ಹೋಗದಿದ್ದರೆ ನನ್ನ ಹೆಸರು ಗೌಡ ವೆಂಕಟೇಗೌಡನೇ ಅಲ್ಲ. ಲೇ ಚಕ್ರವರ್ತಿ, ಏ ಗೌಡ, ಈ ಭೂಮಿ ಮೇಲೆ ಧರ್ಮವನ್ನು ಉತ್ಪತ್ತಿ ಮಾಡಿರೋರು, ಧರ್ಮದಿಂದ 106 ಜನರಿಗೆ ಧರ್ಮದಿಂದ ಪಾಠ ಕಲಿಸಿಕೊಟ್ಟವರು ನಾವು. ನಮ್ಮ ಜೀವ ಇರುವವರೆಗೂ
ಯಾರಿಗೆ ಅನ್ಯಾಯ ಮಾಡುವುದಿಲ್ಲ. ನಿಮ್ಮಂಥ ದುಷ್ಟ ನನ್ನ ಮಕ್ಕಳನ್ನು ಈ ಭೂಮಿ ಮೇಲೆ ಬಿಡುವುದೂ ಇಲ್ಲ. ನೀನು ಮುಂದಿನ ಜನ್ಮ ಅಂತ ಇದ್ದರೆ ಈ ರಾಯಣ್ಣನ ಹೆಸರು ಕೇಳಿದರೆ ನಿಮ್ಮ ದುಷ್ಟರು ನೇಣು ಹಾಕಿಕೊಂಡು ಸಾಯಬೇಕು. ಜೈ ರಾಯಣ್ಣ. ಇವನ ಹೆಣವನ್ನು ಹೊತ್ತುಕೋ, ಯಾರಿಗೂ ಕಾಣದ ಹಾಗೆ ಕಾಡಿನಲ್ಲಿ ಒಗೆದು ಬರೋಣ. 10 ಕಾಗೆ ಹರಿದು ತಿನ್ನಲಿ ಈ ಕಾಮುಕನ ದೇಹವನ್ನು. ಅವನ ಬೇಡ ಹೆಣ ಚಕ್ರ. ಎತ್ತೋದಿಲ್ಲ. ಬೇಡ ಚಕ್ರವರ್ತಿ, ಹೆಣ ಹೋಗಬೇಕಾಗಿದೆ. ಹೇಗಿದ್ರು ನಮ್ಮ ಕೆಳಮನೆಯಲ್ಲಿ ನನ್ನ ತಂದೆಯನ್ನ ಹೂತಿಟ್ಟಿದ್ದಾನೆ. ಹಾಗೆ ಅವನನ್ನು ಹೂತಿಕೊಂಡು ವೆಂಕಟಗೌಡ, ಲೇ ವೆಂಕಟಗೌಡ. ಯಾರು? ಓ, ಇನ್ಸ್ಪೆಕ್ಟರ್ ನೀವೇನಿಲ್ಲಿ? ಮನೆಯಲ್ಲವೇ ಆ ನಿನ್ನ ಮಾವ ದುಷ್ಟ ವೆಂಕಟಗೌಡ. ಇಲ್ಲ, ರೈತರಿಗೆ ನಾನು ತುಂಬಾ ಮೋಸ ಮಾಡಿದ್ದೇನೆ. ರೈತರು ಇನ್ನ ನನ್ನ ಉಳಿಸೋದಿಲ್ಲ ಅಂತ ನೆನ್ನೆ ಊರು ಬಿಟ್ಟು ದೇಶಾಂತರ ಹೋಗಿದ್ದಾರೆ. ಹೌದು ರುದ್ರ, ಹೌದು ರುದ್ರ, ನಾನು ಆ ರೈತರ ಆಸ್ತಿಯನ್ನು ಕೇಳಲು ಬಂದಿದ್ದೆ. ಆದರೆ ಆ ಪಾಪಿನ ನಮಗ ಈ ದೇಶವನ್ನೇ ಬಿಟ್ಟು ಹೋಗಿದ್ದಾನೆ. ರಾಯ ಸಾಕಷ್ಟು ಸಾಲವನ್ನು ಮಾಡಿ ಈ ಭಾರತ ದೇಶವನ್ನೇ ಬಿಟ್ಟು ಬೇರೆ ದೇಶದಲ್ಲಿ ಅಡಿಗೆ ಕುಳಿತ ವಿಜಯ ಮಾಲ್ಯಂತೆ ಇವನು ಕೂಡ ರೈತರ ಆಸ್ತಿಯನ್ನೇ ಎತ್ತಿ ಹಾಕಿಕೊಂಡು ಬೇರೆ ದೇಶದಲ್ಲಿ ಅಡಿಗೆ ಕುಳಿತಿರುವನು ಈ ವೆಂಕಟಗೌಡ. ರೈತರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ರೈತರಿಂದ ಕಬಳಿಸಿದ ಆಸ್ತಿ ಪತ್ರವೆಲ್ಲ ನನ್ನ ಮನೆಯಲ್ಲೇ ಇದೆ. ನಾಳೆನೆ ಡಂಗುರ ಸರಿಸಿ ಆ ರೈತರಿಗೆಲ್ಲ ಆ ಪತ್ರ ಹಂಚಿದ್ರಾಯ್ತು. ವಾ, ಮೆಚ್ಚಿದ ರಜನಿ ನಿನ್ನ ಒಳ್ಳೆತನಕ್ಕೆ. ಹಿಂದೆ ಕಿತ್ತೂರು ನಾಡಿಗಾಗಿ ಕಿತ್ತೂರಾಣಿ ಚೆನ್ನಮ್ಮ, ಇಂದು ಈ ರೈತರಿಗಾಗಿ ಈ ರಜನಿ. ನಿನ್ನ ಹೆಸರು ಕೂಡ ಅಜರಾಮರವಾಗಿ ಉಳಿಯಲಿ ಈ ನಾಡಿನಲ್ಲಿ. ಚಕ್ರವರ್ತಿ, ಈ ರಜನಿದೊಂದು ಆಸೆ, ರಾಯನ ಮದುವೆಯಾಗಿ ಅವರೊಂದಿಗೆ ಬದುಕುವ ಆಸೆ. ಯಾವ ಆಸೆ ರುದ್ರ? ಈ ರಾಯನನ್ನು ಮದುವೆಯಾಗಿ ಅವನೊಂದಿಗೆ ಬದುಕು ಸಾಗಿಸುವ ಆಸೆ. ನೋಡು ರುದ್ರ, ಇವಳ ಆಸೆದಂತೆ ಈ ರಾಯ ರಜನಿ ಮದುವೆ ಈಗಲೇ ನೆರವೇರುತ್ತದೆ. ಚಕ್ರವರ್ತಿ, ಚಕ್ರವರ್ತಿ ಏನು ಹೇಳ್ತಿರುವೆ ನೀನು? ಹೌದಪ್ಪ, ಈ ಚಕ್ರವರ್ತಿ ಹೇಳುವುದು ನಿಜ. ನೋಡಿ, ಹಿಂದೆ ನಿಮ್ಮಿಬ್ಬರ ಮದುವೆ. ನೋಡಪ್ಪ ರಾಯ, ನಿನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ತನ್ನ ಸಿರಿವಂತಿಗೆ ಎಲ್ಲ ಬಿಟ್ಕೊಂಡಿದ್ದಾಳೆ. ರೀ, ಮದುವೆ ಮಾಡ್ಕೊ. ಯಪ್ಪ ರಾಯಣ್ಣರ ತಾಳಿ ಕಟ್ಟಿಸ್ತಾನ ಮ್ಯಾಗ ಬಾಗಲಕೊಂಡಿ ಹಾಕೋದು ಮರಿಬೇಡ್ರಿ. ಹಂಗ ಅವ್ವರ ಹೆಸರು ಹೇಳ್ರಿ, ಒಡಪಿಟ್ಟು ಹೇಳ್ರಿ, ಹಂಗ ಹೇಳ್ಬೇಡ್ರಿ. ವೀರ, ಇವಳ ಹೆಸರು ನಿನಗೆ ಗೊತ್ತಿಲ್ಲವೇ? ಗೊತ್ತೈತ್ರಿ, ನಿಮ್ಮ ಬಾಯಿಂದ ಕೇಳಬೇಕಂತ ಆಸೆ ಆಗೈತಿ. ಹೌದಾ? ಧರ್ಮದಲ್ಲಿ ಇಟಗಿ ಭೀಮಾಮಿ, ಶರಣೆಯಲ್ಲಿ ಶರಣಾಂಬಿ, ರಾಜ್ಯದಲ್ಲಿ ಅಲಾಬಾಯಿ.
ರಜನಿ ಅಂತ್ರಿ ರಜನಿ ಅಂತ. ಅಪ್ಪಾರ ಅಪ್ಪಾರ್ ಬಾಳ್ ಚಂದ ಹೇಳಿದ್ರಿ. ನೀವು ಒಂದು ಕಟ್ಟದ್ ಬಿಡ್ರಿ. ಭಕ್ತಿಯಲ್ಲಿ ಕಾಳಿದಾಸ, ಯುಕ್ತಿಯಲ್ಲಿ ಕನಕದಾಸ, ಶಕ್ತಿಯಲ್ಲಿ ಸಂಗೊಳ್ಳಿ ರಾಯಣ್ಣ. ಆ ರಾಯಣ್ಣನ ಅವತಾರದಲ್ಲಿ ಬಂದು ನನ್ನ ಮನೆಗೆದ್ದ ರಾಯಣ್ಣ. ಎಷ್ಟೊತ್ತಾದ್ರಿ ಇದು ಕಲಿಯಕ? ಒಂದೂವರೆ ತಾಸು ಆಗಿರ್ಬೇಕು. ಉಣ್ಣಾಕ ಏನ್ ಮಾಡ್ಸಿರಪ್ಪ? ಮದುವೆ ಎಲ್ಲ ಆತ. ಹೋಗಿ ಮಾಡ್ಸಿವ್ ತಿನ್ನಕ್ ಬಾ. ಬಂದ ಅವರ ಎಲ್ಲ ಮುಗಿತ್ರಿ. ವರ ನೀಡು ತಾಯೇ ದುರ್ಗಮ್ಮದೇ. ಸಾಧ್ಯ ಇಲ್ಲ. ಆಕಾಶಕ್ಕೆ ಚಪ್ಪರ ಹಾಕಿ ಈ ಭೂಮಿಯ ಮಂಟಪ ಮಾಡಿ ತೋಳಲ ತೋರಣವೇ ತುಂಬಿಸುವ ಕಲ್ಯಾಣ. ಆಹಾ ಎಂತ ಸಂಭ್ರಮ, ಮನೆ ತುಂಬ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ. ಆಹಾ ಎಂತ ಸಂಭ್ರಮ, ಮನೆ ತುಂಬ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ. ಶಾಸ್ತ್ರೋಕ್ತ ಕಲ್ಯಾಣ ಏ ಚಂದ ನೋಡೋಣ, ಭೂಮಿಗೆ ಸ್ವರ್ಗನ ಹೇಳ್ಬೇಕು ನೋಡೋಣ. ಮನ ತುಂಬ ಹಾಗೆ ಮಾಡಲು ಮದುವೆ ವ್ಯಾಪಾರ ನೋಡೋಣ. ಆಹಾ ಎಂತ ಸಂಭ್ರಮ, ಮನೆ ತುಂಬ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ. ಚುಕ್ಕಿ 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 ಜನ್ಮದಿಂದ ಬಂದ ಸಂಸಾರ. ಚುಕ್ಕಿ 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 ತಾರೆಗಳ ಕೂಟವೇ, ಪ್ರೀತಿ ಹಕ್ಕಿ ಕೂಡಿ ಬಂದು ಕೈ ಸುತ್ತಿ ನೋಡುತ್ತವೆ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಿದು ಪ್ರೀತಿಯ ಸಂಚಾರ. ದೇವರು ಬಂದರು ನಾಚಲಬೇಕು ಸ್ವರ್ಗವ ನಮ್ಮಿ ಸಂಚಾರ. ನಮಗೆ ದಯೊಳಗೆ ಅವನ ನಿರ್ಮಲ ಪ್ರೇಮವಿದೆ.
ಜಯ ಜಯ ಗುರುವರ ಕರುಣ ಸಾಗರ ಜಯ ಜಯ ಗುರುವರ ಕರುಣ ಸಾಗರ ಜಯ ಜಗದೀಶ್ವರ ದೇನ ಬಂಧುರ ಜಯ ಜಗದೀಶ್ವರ ದೇನ ಬಂಧುರ ಜಯವನ ಕರುಣಿಸು ಜಗದೋದ್ಧಾರ ಜಯವನ ಕರುಣಿಸು ಜಗದೋದ್ಧಾರ ಜಯ ಜಯ ಗುರುವರ ಜಯ ಜಯ ಗುರುವರ ಜಯ ಜಯ ಗುರುವರ ಕರುಣ ಸಾಗರ ಶ್ರೀ ಪಂಚಾಕ್ಷರೇಶ್ವರ ಮಹಾರಾಜ್ की श्री पुत्राजेश्वर महाराज की दुर्गम्मा